ಇತ್ತೀಚೆಗೆ ಗ್ರಾಮೀಣ ಪ್ರದೇಶದಲ್ಲಿ ದರೋಡೆ ಪ್ರಕರಣಗಳು ಜಾಸ್ತಿ ಆಗುತ್ತಿವೆ. ಪ್ರತಿಯೊಬ್ಬರೂ ಸಿಸಿ ಕ್ಯಾಮೆರಾ ಮನೆಗಳಿಗೆ ಅಳವಡಿಸಿ ಎಂದು ಚಳ್ಳಕೆರೆ ಡಿವೈಎಸ್ಪಿ ಸತ್ಯನಾರಾಯಣ ಹೇಳಿದರು. ಶನಿವಾರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಚಳ್ಳಕೆರೆ ಉಪವಿಭಾಗ ತಳಕು ವೃತ್ತ ನಾಯಕನಹಟ್ಟಿ ವತಿಯಿಂದ ಆಯೋಜಿಸಿದ್ದಂತಹ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಸರ್ವರಿಗೂ ಮಾತನಾಡಿದರು. ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ, ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ ಸರಿಯಾಗಿ ಶಿಕ್ಷಣ ಪಡೆಯದೆ ಮೊಬೈಲ್ ಲೋಕದಲ್ಲಿ ಮುಳುಗಿ ತಮ್ಮ ಭವಿಷ್ಯ ಹಾಳು ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಕಾನೂನು ಅರಿವು ಪಡೆದುಕೊಂಡು ಪೊಲೀಸ್ ಇಲಾಖೆಯ ಜೊತೆ ಅಪರಾಧ ಮುಕ್ತ ಸಮಾಜಕ್ಕೆ ಕೈ ಜೋಡಿಸಿ ಎಂದರು. PSI ಜಿ ಪಾಂಡುರಂಗಪ್ಪ ಮಾತನಾಡಿದರು. ಗ್ರಾಮೀಣ ಪ್ರದೇಶದಲ್ಲಿ ಇತ್ತೀಚೆಗೆ ಬಾಲ್ಯ ವಿವಾಹ ಹೆಚ್ಚಾಗಿದೆ. ಪೋಷಕರು ತಮ್ಮ ಮಕ್ಕಳ ಮೇಲೆ ನಿಗಾ ವಹಿಸಿ ಸರಿ ದಾರಿಗೆ ತರುವ ಕೆಲಸ ಮಾಡಬೇಕು. ಪ್ರತಿಯೊಬ್ಬ ಬೈಕ್ ಸವಾರರು ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಹಾಕಬೇಕು. ಕಾನೂನು ಪರಿಪಾಲನೆ ಮಾಡುವ ಕೆಲಸವಾಗಬೇಕು ಎಂದರು. ಇನ್ನು ಇದೇ ವೇಳೆ ನಾಯಕನಹಟ್ಟಿ ಹೋಬಳಿ ಹಾಗೂ ಪಟ್ಟಣದ ಸಾರ್ವಜನಿಕರು ಕಳೆದುಕೊಂಡ ಸುಮಾರು 3,50,000 ಬೆಲೆ ಬಾಳುವಂತಹ 23 ಮೊಬೈಲ್ಗಳನ್ನು CEIRನಿಂದ ಪತ್ತೆ ಮಾಡಿ ವಾರಸುದಾರರಿಗೆ ಹಿಂತಿರುಗಿಸಿ ಕೊಡಲಾಯಿತು. ಈ ಸಂದರ್ಭದಲ್ಲಿ ಗುಂತಕೋಲಮನಹಳ್ಳಿ ಎಸ್ ಚಂದ್ರಣ್ಣ, ಪಾಲಯ್ಯ, KT ಮಲ್ಲಿಕಾರ್ಜುನ್, ಜಾಕೀರ್ ಹುಸೇನ್, ಜೋಗಿಹಟ್ಟಿ, DJ ಗೋವಿಂದಪ್ಪ, ಯರ್ರಿಸ್ವಾಮಿ, ದಾಳಿಂಬರೆ ಮಂಜುನಾಥ್, ವೇಣು, GO ಓಬಳೇಶ್, ನಾಯಕನಹಟ್ಟಿ ಪೊಲೀಸ್ ಠಾಣೆಯ ASI ತಿಪ್ಪೇಸ್ವಾಮಿ, ರಾಘವೇಂದ್ರ, ಭಾಷಾ, ಶ್ರೀಹರಿ, ಹಾಲೇಶ್ ಕುಮಾರ್, ವೀರೇಶ್, ದೇವರಾಜ್, ಕೋಟೆ, ತಿಮ್ಮಣ್ಣ, ಮಹಿಳಾ ಪೇದೆಗಳಾದ ಲಕ್ಷ್ಮೀದೇವಿ, ಸುನಿತಾ ಸೇರಿದಂತೆ ಹೋಬಳಿಯ ವಿವಿಧ ಹಳ್ಳಿಗಳ ಸಾರ್ವಜನಿಕರು ಇದ್ದರು. ಒಂದು ಗಮನದಲ್ಲಿಟ್ಕೊಳ್ಳಿ, ಯಾರು ಕೂಡ ಪೊಲೀಸರ ಭಯಕ್ಕೋಸ್ಕರವಾಗಲಿ ಅಥವಾ ಪೊಲೀಸರು ಹಿಡಿತಾರ ಅಂತೇಳಿ ದಯವಿಟ್ಟು ಹೆಲ್ಮೆಟ್ಗಳನ್ನು ಹಾಕೋದು. ನೀವು ಕೊಡ್ತಕ್ಕಂಥ ದಂಡದಿಂದ ನಾವು ಅದರಿಂದ ಏನು ಉದ್ಧಾರ ದಂಡ ನೀವು ಅನ್ಕೊಂಡಿರ್ತೀವಿ ಪೊಲೀಸರು ರೊಕ್ಕ ಕಟ್ಟಿದ್ದೀವಿ, ಪೊಲೀಸರು ಕೊಟ್ಟಿದ್ದೀವಿ ಅಂತ ತಪ್ಪು ತಿಳುವಳಿಕೆ ನಿಮ್ಮಲ್ಲಿದೆ. ಯಾರೂ ಕೂಡ ಪೊಲೀಸರಿಗೆ ನೀವು ದುಡ್ಡು ಕೊಡೋದಿಲ್ಲ. ನೀವು ಕೊಡ್ತಕ್ಕಂಥ ಪ್ರತಿಯೊಂದು ಫೈನ್ ಅಮೌಂಟು ಕೂಡ ಸರ್ಕಾರದ ಲೆಕ್ಕಕ್ಕೆ ಹೋಗ್ತದೆ. ಬಟ್ ಜನರಿಗೆ ಏನಾಗಿದೆ ಅಂದರೆ ಪೊಲೀಸರು ನೋಡಿ ನಿಮ್ಮ ಕಡೆಯಿಂದ ಸಂಗ್ರಹ ಮಾಡಬೇಕು, ಸರ್ಕಾರವನ್ನು ನಡೆಸಬೇಕು ಅನ್ನೋ ಉದ್ದೇಶ ಸರ್ಕಾರಕ್ಕೂ ಇಲ್ಲ, ಅಥವಾ ನಿಮಗೆ ನಾವು ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಏನು ಅಂತಂದರೆ ಹೆಲ್ಮೆಟ್ಗಳನ್ನು ಯಾಕೆ ಹಾಕಬೇಕು? ಮೊದಲು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿ. ಯಾಕೆ ಸರ್ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು? ನಾವು ಅಲ್ಲೇ ಹೋಗ್ತೀವಲ್ಲ, ಆರಾಮಾಗಿ DN ಇದೆ, ಎಲ್ಲ ಇದೆ, ಕರೆಕ್ಟಾಗಿ ಹೋಗ್ತೀವಿ. ಹೌದು, ನೀವು ಹೋಗ್ತೀರಿ, ಕರೆಕ್ಟಾಗಿ ಹೋಗ್ತಾ ಇರ್ತೀರಿ. ಇಲ್ಲ ಅಂತ ಹೇಳಿದ್ರೆ ನೀವು ಮನೆ ಬಿಟ್ಟಾಗ ಫಾರ್ ಎಕ್ಸಾಂಪಲ್ ಏನೋ ಕೆಲಸ ಅಥವಾ ಹೋಗ್ತಾ ಇರ್ತೀವಿ, ಏನೋ ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀವಿ. ನಿಮ್ಮ ಮನೆಯಲ್ಲಿ ನಿಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಒಂದು ಕುಟುಂಬ ಇರುತ್ತೆ. ಎಲ್ಲರಿಗೂ ಇರ್ತಾರೆ, ನನಗೂ ಒಂದು ಕುಟುಂಬ ಇದೆ, ನಿಮಗೂ ಒಂದು ಕುಟುಂಬ ಇದೆ, ಎಲ್ಲ ಇದೆ. ಅವರು ಕೂಡ ಆಶಿಸೋದೇನಂದ್ರೆ ನನ್ನ ಮಗ ಆಗಿರ್ಬೋದು ಅಥವಾ ನನ್ನ ಗಂಡ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ನನ್ನ ಅಕ್ಕ ಆಗಿರ್ಬೋದು, ಯಾರಾಗಿರ್ಬೋದು ನೀವು ಹೋಗಿ ಕ್ಷೇಮವಾಗಿ ಬರ್ತಾರೆ ಅಂತ ನಿರೀಕ್ಷೆಯನ್ನೇ ಅವರು ಇರ್ತಾರೆ. ಕಳಿಸ್ಬೇಕಾದ್ರೆ ಏನು ಖುಷಿಯಿಂದ ಕಳಿಸ್ಬಿಟ್ಟಿರ್ತಾರೆ. ಅಪಘಾತಗಳಾಗ್ತಕ್ಕಂಥದ್ದು ಆಕ್ಸಿಡೆಂಟ್ ಅಲ್ಲ, ಆಕಸ್ಮಿಕವಾಗ್ತಕ್ಕಂಥದ್ದೇ ಅಪಘಾತ. ಯಾರು ಕೂಡ ಇನ್ನೊಬ್ಬರಿಗೆ ಹೋಗ್ಬಿಟ್ಟು ಯಾಕೆ ಹಿಡಿಬೇಕು, ಅವ್ರ ಕೈಗೆ ಹಿಡಿಬೇಕು ಅಂತಂದ್ರೆ ಅದು ಬೇರೆ ಆಗ್ತದೆ. ಅಪಘಾತದ ಏನಾಗ್ತದೆ, ಏನೋ ಹೋಗ್ತದೆ, ಏನೋ ಬರ್ಬಿಟ್ಟು ಪಕ್ಕದ ಒಳಗೆ ಇಟ್ಟಾಗ್ತದೆ. ಯಾವಾಗ ಇದಾಗ್ತದೆ ಒಳಗೆ ನಮ್ಮ ಸಂಭವನೀಯ ಅಪಘಾತ ಏನಾದರೂ ಆದರೆ ನಮಗೆ ಹೆಡ್ ಇಂಜರಿ ಆಗೋದಿಲ್ಲ. ಬೇರೆ ಭಾಗಗಳಲ್ಲಿ ಏನಾದರೂ ಕೈಯೋ ಕಾಲೋ ಏನಾದರೂ ಫ್ರ್ಯಾಕ್ಚರ್ ಆದರೂ ಕೂಡ ಅದು ಮತ್ತೆ ಉಂಡು ಈಲಾಗೋ ಚಾನ್ಸಸ್ ಇರುತ್ತೆ. ಬಟ್ ನಮಗೆ ಈ ಹೆಡ್ ಇಂಜರಿ ಆದರೆ ನೇರವಾಗಿ ಸಾವು ಉಂಟಾಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ತಾವು ಹೆಲ್ಮೆಟನ್ನು ಹಾಕ್ಕೊಂಡು ವಾಹನವನ್ನು ಚಾಲನೆ ಮಾಡಬೇಕು. ಪದ್ಧತಿ ಬಗ್ಗೆ ಕೂಡ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಗ್ಗೆ ಕೂಡ ತಮಗೆ ಈಗಾಗಲೇ ಮಾತಾಡಿದ್ದೀವಿ. ಏನು 18 ವರ್ಷ ಕಂಪ್ಲೀಟ್ ಆಗಿರಬೇಕು ಹೆಣ್ಣು ಮಕ್ಕಳಿಗೆ, ಮತ್ತು ಗಂಡು ಮಕ್ಕಳಿಗೆ 21 ವರ್ಷ ಕಂಪ್ಲೀಟ್ ಆಗಿರಬೇಕು. 22ಕ್ಕೆ ಬೀಳ್ಬೇಕು. ಅವಾಗ ಮಾತ್ರ ಅವರು ಮದುವೆ ಆಗಲಿಕ್ಕೆ ಕಾನೂನಿನ ಪ್ರಕಾರ ಅರ್ಹರಾಗ್ತಾರೆ. ಅದರ ಒಳಗಡೆ ಏನಾದರೂ ನಿಷೇಧ ಕಾಯ್ದೆ ಅಡಿನಲ್ಲಿ ಬಾಲ್ಯ ವಿವಾಹ ಆಗಿದ್ದೇ ಆದರೆ ಅಂತರ ಮುಂದಿನ ಕಡೆ ಪೋಷಕರು ಯಾರಿರ್ತಾರೋ ಅವರು ಆರೋಪಿತರಾಗ್ತಾರೆ. ಮತ್ತು ಮದುವೆ ಮಾಡಿಸ್ತಕ್ಕಂಥ ಯಾರು ಪೂಜಾರಿ ಇರ್ತಾರೆ ಅವರು ಕೂಡ ಆರೋಪಿ ಆಗ್ತಾರೆ. ಶಾಮಿಯಾನ ಹಾಕಕ್ಕೆ ಬಂದಿರ್ತಕ್ಕಂಥವ್ರು, ಅಡುಗೆ ಮಾಡ್ತಕ್ಕಂಥವ್ರು, ಬ್ಯಾಂಡ್ ಬಾರ್ಲಿಕ್ಕೆ ಬಂದಿರ್ತಕ್ಕಂಥವ್ರು, ಒಟ್ಟು ಮದುವೆನಲ್ಲಿ ಎಷ್ಟು ಜನ ಪಾಲ್ಗೊಂಡಿರ್ತಾರೋ ಅವನ್ನೆಲ್ಲರೂ ಕೂಡ ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿನಲ್ಲಿ ಆರೋಪಿತರಾಗ್ತಾರೆ. ಸೊ ಆದ್ದರಿಂದ ಏನಕ್ಕೆ ಮಾಡಿದರೆ
ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಏನಕ್ಕೆ ಮಾಡಿದ್ದಾರೆ ಅಂದ್ರೆ, ಈ ಕೆಲವೊಂದು ಸಾರಿ ಮೊದಲೆಲ್ಲ ಚಿಕ್ಕ ಮಕ್ಕಳಿಗೆ ಮದುವೆ ಮಾಡ್ತಾರೆ, ಇನ್ನು ಅವರಿಗೆ ಸಾಮಾನ್ಯ ಜ್ಞಾನ ಅಥವಾ ಅವರಿಗೆ ತಮ್ಮ ಇಷ್ಟಪಟ್ಟ ಸಂಗಾತಿಗಳನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು ಸ್ವಾತಂತ್ರ್ಯ ಇರುತ್ತೆ. ನಾವು ಅದಕ್ಕೆ ಮುಂಚೆನೆ ಮದುವೆ ಮಾಡಿ. ಒಂದನೇ ಕಾರಣ. ಮತ್ತೊಂದು ಏನಂದ್ರೆ ಆರೋಗ್ಯದ ವಿಚಾರದಲ್ಲಿ ನಾವು ಚಿಕ್ಕ ವಯಸ್ಸಿನಲ್ಲಿ ಈ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡೋದ್ರಿಂದ ಅವರ ಹೆರಿಗೆ ಸಮಯದಲ್ಲಿ ಅವರು ಇನ್ನೂ ಫಿಸಿಕಲಿ ಬೆಳವಣಿಗೆ ಆಗದೆ ಇರೋದ್ರಿಂದ ಕೆಲವು ಸಾರಿ ತಾಯಿ ಅಥವಾ ಮಗು ಸಾವು ಉಂಟಾಗೋ ಚಾನ್ಸಸ್ ಇರುತ್ತೆ. ಕೆಲವು ವೈದ್ಯಕೀಯ ಕಾರಣಗಳಿಗಾಗಿ ಇಬ್ಬರು ಕೂಡ ಸಾವು ಉಂಟಾಗಿದ್ದಾರೆ, ತಾಯಿ ಮತ್ತು ಮಗು. ಆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡೋದ್ರಿಂದ ಸಾವು ನೋವು ಉಂಟಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಮತ್ತು ಆರೋಗ್ಯ ಸಮಸ್ಯೆಗಳು ಕೂಡ ಉಂಟಾಗ್ತವೆ. ಈ ಎಲ್ಲ ಕಾರಣಗಳಿಂದ ಯಾರು ಕೂಡ ಈ ಭಾಗದಲ್ಲಿ ಇನ್ನೂ ಕೆಲವರು ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಬಾಲ್ಯ ವಿವಾಹ ಮಾಡ್ತಾರೆ. 18 ವರ್ಷ ಆಗದೆ ಇರೋಕ್ಕಿಂತ ಮುಂಚೆನೇ ಹೆಣ್ಮಕ್ಳಿಗೆ ಮದುವೆ ಮಾಡ್ತಾರೆ. ಸೊ ನೀವೆಲ್ಲ ಹೇಳಿ ಎಲ್ಲ ಗ್ರಾಮದಿಂದ ಬಂದಿದ್ದೀರಾ, ಯಾರು ಕೂಡ ಬಾಲ್ಯ ವಿವಾಹಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಹೋಗಬೇಡಿ. ಆ ಥರ ಏನಾದ್ರು ಬಾಲ್ಯ ವಿವಾಹ ಆಗಿ 18 ವರ್ಷದ ಒಳಗಡೆ ಏನಾದರೂ ಅವ್ರ ಪ್ರೆಗ್ನೆನ್ಸಿ ಆಗಿದ್ದೆ ಆದರೆ ಅವ್ರೇನಾದರೂ ಆಸ್ಪತ್ರೆಗೆ ಹೋದರೆ ಆ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಅವ್ರ ಆಧಾರ್ ಕಾರ್ಡನ್ನು ನೋಡ್ತಾರೆ, ಚೆಕ್ ಮಾಡ್ತಾರೆ. ಅವರಿಗೆ 18 ವರ್ಷ ಆಗಿಲ್ಲ ಅಂತ ಗೊತ್ತಾದರೆ ನಮಗೆ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಟ್ ಮಾಡ್ತಾರೆ, MLC ಮಾಡಿ. ಸೊ ಅಂತರ ಮೇಲೆ ಪೋಕ್ಸೋ ಕಾಯ್ದೆ ಅಡಿನಲ್ಲಿ ಪ್ರಕರಣ ದಾಖಲಾಗುತ್ತೆ. ಯಾರು ಮದುವೆ ಆಗಿರ್ತಾರೋ ಅಂಥವ್ರಿಗೆ, ಮದುವೆ ಮಾಡಿಸಿರ್ತಕ್ಕಂಥವ್ರಿಗೂ ಕೂಡ ಪೋಕ್ಸೋ ಕಾಯ್ದೆನಲ್ಲಿ ಮತ್ತು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ಅರೆಸ್ಟ್ ಆಗ್ತಾರೆ. ಸೊ ನಿಮ್ಗೆಲ್ಲ ಗೊತ್ತಿದೆ, ಭಾಳ ಊರುಗಳಲ್ಲಿ ಈಗಾಗಲೇ ಕೇಸಸ್ ಆಗಿದೆ. ಮೊಬೈಲ್ ರುಚಿ ಎಲ್ಲರೂ ಬರಬೇಕು ಅಂತಂದ್ರೆ ಇನ್ನೊಂದಿದೆ, ಯಾರು ಕೂಡ ನೀವು ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಬೇಕು ಅಂತಿಲ್ಲ. ನಿಮ್ಮ ಮೊಬೈಲಲ್ಲಿ ಇದೆ, ಎಲ್ಲರ ಹತ್ರ ಕೂಡ ಸ್ಮಾರ್ಟ್ ಫೋನ್ ಇದ್ದಾವೆ. CEIR ಪೋರ್ಟಲ್ ಅಂತ ಇದೆ. CEIR ಪೋರ್ಟಲ್ ಅಲ್ಲಿ ನೀವು ಎಂಟ್ರಿ ಮಾಡಿದ್ರೆ ಸಾಕು, ಇಲ್ಲೇ ಕರ್ಕೊಂಡು ಆ ಪೊಲೀಸ್ ಸ್ಟೇಷನ್ ಹೋಗ್ತದೆ, ಅವರು ಹುಡುಕ್ತಾ ಇರ್ತಾರೆ. ದಯವಿಟ್ಟು ಅದು IME ನಂಬರು ಅವನ್ನೆಲ್ಲ ನೀವು. ಆಮೇಲೆ ನಿಮ್ಮೆಲ್ಲರಿಗೂ ಹೇಳ್ತೀನಿ ಸರ್, 20 ಸರಿ ಬಟ್ ಪೊಲೀಸ್ ಹುಡುಕ್ಬೇಕಾಗಿದ್ದಾಗ ಅದೊಂದು ಪ್ರೊಸೀಜರ್ ಇದೆ. ಫಾರ್ ಎಕ್ಸಾಂಪಲ್, ಈಗ ನನ್ನ ಮೊಬೈಲ್ ಕಳಿತ ಈ ನನ್ನ ಮೊಬೈಲ್ ಕಳೆದೋದಾಗ ನನ್ನ ಮೊಬೈಲ್ ಅವ್ನು ಏನಾದ್ರು ಸ್ವಿಚ್ ಆಫ್ ಮಾಡಿ ಇಟ್ಬಿಟ್ಟ ಅಂತಂದ್ರೆ ಅದು ಮತ್ತೆ ಹಚ್ಚಕ್ಕೆ ಆಗೋದಿಲ್ಲ. ಒಂದು ಇದು ಆಕ್ಟಿವೇಟ್ ಆಗಬೇಕು, ಇದು ನನ್ನ ನಂಬರಿಂದ ಆದ್ರೆ ಆಕ್ಟಿವೇಟ್ ಆಗಬೇಕು, ಇಲ್ಲ ಈ IME ನಂಬರ್ಗೆ ಈ ಮೊಬೈಲ್ಗೆ ಬೇರೆ ಒಂದು ಸಿಮ್ ಆದ್ರೆ ಆಕ್ಟಿವೇಟ್. ಯಾವಾಗ ಅವನು ಆನ್ ಮಾಡ್ತಾನೆ ಇಮಿಡಿಯೇಟ್ ಆಗಿ ನಮ್ಮಲ್ಲಿ ಗೊತ್ತಾಗುತ್ತೆ. ಅಥವಾ ಈ ಸಿಮ್ ಬೇರೆ ಸಿಮ್ ಹಾಕಿದ ಅಂತಂದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಇರುತ್ತೆ. ತಾಳ್ಮೆಯಿಂದ ಇದ್ರೆ ಅಂತಂದ್ರೆ ನಾವು ಉಳ್ಕೊಡೋದಕ್ಕೆ ಸಾಧ್ಯತೆ ಆಗ್ತದೆ. ದಯವಿಟ್ಟು ಎಲ್ಲರೂ